ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಜೊತೆ ಇನ್ನೊಬ್ರು ಕೂಡ ಲಕ್ಷ್ಮಿ ಇದ್ದಾರೆ. ನಿಮ್ಗೆಲ್ಲ ಅವ್ರು ಚೆನ್ನಾಗಿ ಗೊತ್ತು. ಸುಜಾತಾ ಮ್ಯಾಮ್, ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮ್ಯಾಮ್. ಮಹಾಲಕ್ಷ್ಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು ನಿಮಗೆ. ನೀವೇ ಲಕ್ಷ್ಮಿ ಥರ ಕಾಣಿಸ್ತಾ ಇದ್ದೀರಾ. ನಿಮ್ಮನ್ನು ನೋಡೋಣ, ಇಲ್ಲಿ ಲಕ್ಷ್ಮಿ ನೋಡೋಣ ಅಂತ ಅನ್ನಿಸ್ತಾ ಇದೆ. ಹಬ್ಬದ ಪ್ರಯುಕ್ತ ನಾನು ಸುಜಾತಾ ಮ್ಯಾಮ್ನ ಪರ್ಸ್ನಲ್ ಆಗಿ ಕರೆದಿದ್ದೆ. ಅವರು ಸೋ ಕೈಂಡ್ ಆಫ್ ಅವ್ರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವ್ರನ್ನೇ ಕೇಳೋಣ, ಹೇಗೆ ಅನ್ನಿಸ್ತಾ ಇದೆ, ನಮ್ಮ ಮನೆ ಹಬ್ಬ ಹೇಗೆ, ಪೂಜೆ ಹೇಗೆ ಅನ್ನಿಸ್ತು ಎಲ್ಲ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಲಕ್ಷ್ಮೀನ ಕೂಡಿಸಿದ್ದಾರೆ. ಇವ್ರ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ತಾ ಇದ್ದೆ ನಾನು. 2 ಗಂಟೆಗೆ, 3 ಗಂಟೆಗೆ, 5 ಗಂಟೆಗೆ, 6 ಗಂಟೆಗೆ. ಆಮೇಲೆ ನನಗೂ ಎಕ್ಸೈಟ್ಮೆಂಟ್ ಇತ್ತು, ಹೆಂಗೆ ಮಾಡಿರ್ಬೋದು ಇವರು ಪೂಜೆನ ಅಂತ. ಸೊ ಇಲ್ಲಿ ಬಂದಾಗ ನೋಡಿದಾಗ ಗೊತ್ತಾಯಿತು, ಲಕ್ಷ್ಮಿ ನಿಜವಾಗ್ಲೂ ಇಲ್ಲಿಗೆ ಒಲ್ದ್ಬಿಟ್ಟಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅಷ್ಟು ಬ್ಯೂಟಿಫುಲ್ಲಾಗಿ ಕೂಡಿಸಿದ್ದಾರೆ ನೋಡಿ. ಇಲ್ಲಿ ಯು ಕ್ಯಾನ್ ಆ್ಯಕ್ಚುಲಿ ಸಿ. ಸೊ ಪ್ರತಿ ವರ್ಷ ಎಲ್ಲರ ಮನೆಯಲ್ಲೂ ಅರ್ಶಿನ ಕುಂಕುಮ ಕರೀತಾರೆ. ಇವ್ರು ನೆನೆ ಪಾಪ ನನಗೆ ಫೋನ್ ಮಾಡಿದಾಗ ನಾನು ಶೂಟಿಂಗಲ್ಲಿದ್ದೆ, ಮಾತಾಡೋದಕ್ಕಾಗಲಿಲ್ಲ. ಅದಕ್ಕೆ ವಾಯ್ಸ್ ಮೆಸೇಜ್ ಬಿಟ್ಟಿದೆ, ಮ್ಯಾಮ್ ನೀವು ಖಂಡಿತ ಬರಬೇಕು ಅಂದರು. ನಾವು ಆ್ಯಕ್ಚುಲಿ ಒಂದು ಪ್ರೋಗ್ರಾಮ್ನಲ್ಲಿ ಮೀಟ್ ಮಾಡಿದ್ದು. ಬಟ್ ತುಂಬ ಸ್ವೀಟ್ ಇವ್ರ ತಾಯಿನೂ ಅಷ್ಟೇ, ವೆರಿ ಸ್ವೀಟ್ ದೇ ಆರ್. ಅದು ಹೆಂಗೋ ನಾವು ಕನೆಕ್ಟ್ ಆಗಿಬಿಟ್ವಿ. ಆವಾಗಿಂದ ವಿ ಕಾನ್ಸ್ಟೆಂಟ್ಲಿ ಬಿನ್ ಇನ್ ಟಚ್. ತುಂಬ ಖುಷಿ ಆಯಿತು ನನಗೆ ಇಲ್ಲಿಗೆ ಬಂದಿದ್ದ ತಕ್ಷಣ ನನಗೆ ನೋಡಿ ಆಂಟಿ ಈ ದಾರ ಕಟ್ಟಿದ್ದಾರೆ, ಪೂಜೆ ಮಾಡಿದ್ದ ಸಂಕೇತ ಇದು. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿರುಷಾ ಫಾರ್ ಕಾಲಿಂಗ್ ಮೀ ಹಿಯರ್. ದೇವ್ರ ಅನುಗ್ರಹ ನನಗೂ ಸಿಕ್ತು ನಿಮ್ಮ ಜೊತೆಗೆ. ಥ್ಯಾಂಕ್ ಯು. ಸ್ಪೆಷಲ್ ಒಕೇಶನ್ ವರಮಹಾಲಕ್ಷ್ಮಿ ಹಬ್ಬ ಅಂತ ಎಲ್ರಿಗೂ ಗೊತ್ತು. ಹಾಗೆ ಇವರು ನಮ್ಮ ಅಜ್ಜಿ ರೇಖಾ ಮ್ಯಾಮ್. ನೀವೆಲ್ಲರೂ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ನೋಡಿರ್ತೀರಾ. ಮ್ಯಾಮ್, ಫಸ್ಟ್ಲಿ ಹ್ಯಾಪಿ ವರಮಹಾಲಕ್ಷ್ಮಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮಗೂ ಅಷ್ಟೇ. ಥ್ಯಾಂಕ್ ಯು. ಆ್ಯಂಡ್ ಇವರು ರಕ್ಷಾ ಅಂತ. ರಕ್ಷಾ ಮ್ಯಾಮ್, ಹ್ಯಾಪಿ ವರಮಹಾಲಕ್ಷ್ಮಿ, ಥ್ಯಾಂಕ್ಸ್ ಫಾರ್ ಕಮಿಂಗ್ ಹೋಮ್. ಯಾ. ಆ್ಯಂಡ್ ಇವರು ಶಿ ಸಚ್ ಅ ಅಮೇಝಿಂಗ್ ಸಿಂಗರ್. ಅವ್ರು ನಮಗೋಸ್ಕರ ಒಂದು ಸಾಲ ಆಡ್ತಾರೆ. ಇವತ್ತು ಇನ್ನೊಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ, ನನ್ನ ಅಮ್ಮ ದೇವಿಯಾನಿ ಅಮ್ಮ. ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಭೂಮಿ. ನಿನಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನಗೂ ನಿಮ್ಮ ಮನೆಯವರೆಲ್ರಿಗೂ, ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಒಂದು ಮಾತು ಕರೆದಿದ್ದಕ್ಕೆ, ಮ್ಯಾಮ್ ಅಷ್ಟು ಪ್ರೀತಿಯಿಂದ ನಮ್ಮ ಮನೆಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ಇವತ್ತು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹಬ್ಬದ ದಿವಸ ಇವಾಗಷ್ಟೇ ನಮ್ಮ ರೇಖಾ ಮ್ಯಾಮ್ ಅವ್ರ ಸಿಸ್ಟರ್ ಒಂದು ಸಾಂಗ್ ಹೇಳಿದ್ರು. ಮರೀನಾ ಮ್ಯಾಮ್, ಇಲ್ಲಿ ಏನು ಗೊತ್ತಾ, ಕಾಂಪಿಟೇಷನ್ ಇದೆ. ನಾನು ಸಖತ್ ಸಿಂಗರ್, ನೀನು ಸಖತ್ ಸಿಂಗರ್ ಅನ್ನೋ ರೇಂಜಿಗೆ ಕಾಂಪಿಟೇಷನ್ ಇದೆ. ಆ್ಯಂಡ್ ಟು ಬಿ ಹಾನೆಸ್ಟ್, ನಾವು ಮ್ಯಾಮ್ ಸಾಂಗ್ ಹಾಡ್ದಾಗ ಕೇಳಿಸ್ಕೊಂಡು ನಾವು ಕಳೆದೋಗ್ಬಿಟ್ಟಿದ್ದೀವಿ. ಸೀರಿಯಸ್ಲಿ ಅಷ್ಟು ಚೆನ್ನಾಗಿ ಆಡ್ತಾರೆ. ಬಟ್ ಇವತ್ತು ವಾಟ್ ಯು ಸೇ ಮ್ಯಾಮ್, ಪೂಜೆಗೆ ಬಂದಿರೋದ್ರಿಂದ ಭಾವಗೀತೆ, ಭಕ್ತಿಗೀತೆ ಆ ಥರ ಹೇಳ್ತಾ ಇದ್ದಾರೆ. ಆ್ಯಂಡ್ ಮರೀನಾ ಮ್ಯಾಮ್ ಅವ್ರ ಸಿಸ್ಟರ್ ಕೂಡ ನಮ್ಮೊಂದಿಗಿದ್ದಾರೆ, ಶೋಭಾ ಅಂತ ಇವರು. ಹಾಯ್ ಮ್ಯಾಮ್, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಮಗೂ ಶುಭಾಶಯಗಳು. ನಮ್ಮ ಜೊತೆ ಇನ್ನೊಬ್ರು ನನ್ನ ಸ್ಪೆಷಲ್, ವೆರಿ ಕ್ಲೋಸ್ ಟು ಮೈ ಹಾರ್ಟ್, ನಂದು ಇನ್ನೊಂದು ಪಾರ್ಟ್ ಆಫ್ ಹಾರ್ಟ್, ನನ್ನ ಅತ್ತೆ. ಬಂದು ಹಾರ್ಟಿಗೆ ಸೇರ್ಕೊಳಕ್ಕೆ ಲೇಟ್ ಆಯ್ತು. ಎಸ್, ಅವ್ರಿಗೆ ಯಾವಾಗಲೂ ಅವ್ರದ್ದು ಇದು ಸಿಂಬಲ್ ಇದು. ಆಕ್ಚುಲಿ ಯಾರು ನೋಡಿದ್ರು ತೋರಿಸ್ತಾ ಇರ್ತೀನಿ ಒಂದು ಬೆರಳು. ನಾನು ನಿಮ್ಮನ್ನು ಅಷ್ಟೇ ತುಂಬ ಪ್ರೀತಿಸ್ತೀನಿ, ನೀವು ನನ್ನನ್ನು ಪ್ರೀತಿಸ್ಬೇಕು, ಆಯ್ತಾ? ಯೂಶಲಿ ಯಾರು ನೋಡಿದ್ರು, ನಮ್ಮ ಆರ್ಟಿಸ್ಟ್ಗಳು ನೋಡಿದ್ರೆ ನಾನು ಈ ಡೈಲಾಗ್ ಹೇಳ್ತಿರ್ತೀನಿ. ನಮ್ಮ ಮರೀನಾ ಮ್ಯಾಮ್ ಅವ್ರ ಮನೇಲಿ ಊಟ ಅದ್ಭುತ, ಅತ್ಯದ್ಭುತ. ಅವರು ಅದರಲ್ಲೂ ಇಡ್ಲಿ ಚಟ್ನಿ ತರ್ತಾರೆ. ಆ ಚಟ್ನಿ ರೆಸಿಪಿ ತಗೊಂಡು ಟ್ರೈ ಮಾಡಿದ್ರು ಆ ಲೆವೆಲ್ಗೆ ಬರೋದಕ್ಕಾಗಲಿಲ್ಲ. ಸೊ ಹಂಗಿದ್ದಾಗ ಮರೀನಾ ಮ್ಯಾಮ್ ಅವ್ರು ಏನಾದರೂ ಚಟ್ನಿ ತಂದಾಗ ನಮ್ಮ ಶೀಲು ಮ್ಯಾಮ್ ಹೊಡಿಯೋ ಡೈಲಾಗ್, ಮರೀನಾ ಮ್ಯಾಮ್ ನಾನು ನಿಮ್ಗೆ ತುಂಬ ಪ್ರೀತಿಸ್ತೀನಿ, ನಂಗೊಂಚೂರು ಚಟ್ನಿ ಕೊಡ್ತೀಯ. ಮರೀನಾ ಮ್ಯಾಮ್ಗೋ ಚಟ್ನಿಗೋಸ್ಕರ ಮ್ಯಾಮ್ ಏನು ಮಾಡ್ತಾರೆ,
ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ, ಚಟ್ನಿ ಕೊಡ್ತೀರಾ. ಸೊ ಮರೀನಾ ಮ್ಯಾಮ್ಗೆ ಆಮೇಲೆ ಮರೀನಾ ಮ್ಯಾಮ್ ಹೆಂಗೆ ಅಂದರೆ ಅವರು ನಾನು ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೇ ವೆರಿ ಯುನೋ ಹಿಂಗೆ ಒಂಥರ ಹೆಂಗೆ ಏನಂತ ಹೇಳಿ ವೆರಿ ರಿಸರ್ವ್ಡ್ ಆ ಥರ. ಬಟ್ ಇವಾಗ ಒಂಚೂರು ನಮ್ಮ ಟ್ರ್ಯಾಕಿಗೆ ಬಂದಿದ್ದಾರೆ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಎಲ್ಲರಿಗೂ ಈ ತಂಡದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮ್ಮ ಮನೆಗೆ ಬಂದಿರೋದಕ್ಕೆ ತುಂಬ ಸಂತೋಷ. ಇಲ್ಲಿ ಭೂಮಿ ಅವರು ಟೀಮಲ್ಲಿ ಸೇರ್ಕೊಂಡಿದ್ದಾರೆ, ನನ್ನ ಮಗಳು ನಿರುಷಾ ಗೌಡ. ಈಗ ಭೂಮಿಯನ್ನ ಕೇಳಬೇಕೋ ನಿರುಷಾನ ಕೇಳಬೇಕೋ ಗೊತ್ತಿಲ್ಲ. ಇಲ್ಲೆಲ್ಲರೂ ಹಾಡು ತುಂಬ ಚೆನ್ನಾಗಿ ಹಾಡಿದ್ರು, ಬಟ್ ನನಗೆ ಮಗಳು ಒಂದು ಹಾಡಿದ್ರೆ ನನಗೂ ಇಷ್ಟ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಯಾರು ಅಂತ ನಿಮ್ಗೆ ಎಲ್ರಿಗೂ ಗೊತ್ತು, ನಿಮ್ಮ ಭೂಮಿ. ನಿನ್ನ ಜೊತೆ ನನ್ನ ಕಥೆಯ ಭೂಮಿ. ಇವತ್ತೇನು ಸ್ಪೆಷಲ್ ಅಂದರೆ ರಕ್ಷಾಬಂಧನ್ ದಿವಸ ನಾನು ಒಬ್ಬಳೇ ಬಂದರೆ ಚೆನ್ನಾಗಿರುತ್ತಾ? ನನ್ನ ಅಕ್ಕ ಬುಕ್ಕ ಇಬ್ಬರು ಇದ್ದಾರೆ, ನನ್ನ ಅಣ್ಣ ತಮ್ಮ ಇಬ್ಬರು ಇದ್ದಾರೆ. ಫಸ್ಟ್ ನನ್ನ ಅಣ್ಣ ನೂತನ್ ಗೌಡ ಅಂತ, ಈಸ್ ಅ ಸಿವಿಲ್ ಇಂಜಿನಿಯರ್. ನಮಸ್ಕಾರ. ಫಸ್ಟ್ ಟೈಮ್ ನಮ್ಮ ಅಣ್ಣ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರೆ. ಫುಲ್ ನಾಚಿಕೆ ಮುಜುಗರ ಎಲ್ಲನೂ ಜಾಸ್ತಿ ಇದೆ. ಅಣ್ಣ ಹ್ಯಾಪಿ ರಕ್ಷಾಬಂಧನ್. ಥ್ಯಾಂಕ್ ಯು. ಎಸ್, ರಕ್ಷಾಬಂಧನ್ ಅಂತ ಅಂದರೆ ಎಂಡ್ ಆಫ್ ದ ಡೇ ಅದು ಅಣ್ಣ ತಂಗಿ ಅಕ್ಕ ತಮ್ಮ ಒಂದು ಬ್ಯೂಟಿಫುಲ್ ಡೇನ ನಾವು ನೆನಪಿಸ್ಕೊಂಡು, ಆ್ಯಂಡ್ ತಂಗಿದಿರಿಗೆ ಒಳ್ಳೆ ದಿವಸ, ಅಣ್ಣಂದಿರಿಗೆ ಚೆನ್ನಾಗಿ ಬ್ಲೇಡ್ ಹಾಕೋದಕ್ಕೆ ಏನೇನು ಬೇಕೋ ಎಲ್ಲ ತೆಗೆಸ್ಕೊಳ್ಳೋದಕ್ಕೆ. ಆ್ಯಂಡ್ ಹೌದು, ನಾವು ರಕ್ಷಾಬಂಧನ ಆಚರಿಸ್ತೀವಿ, ಬಟ್ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಏನಂತೀರ, ನಾವು ನಾಗರ ಪಂಚಮಿ ಮಾಡೋದು. ರಕ್ಷಾಬಂಧನ್ ಸ್ವಲ್ಪ ಕಡಿಮೆನೇ. ನಾಗರ ಪಂಚಮಿ ಹಬ್ಬ ಮಾಡ್ತೀವಿ, ಹುತ್ತಕ್ಕೆ ತನಿ ಎರೆದು ಅದಾದಮೇಲೆ ಅಣ್ಣಂಗೆ ಕಾಲು ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಇದೆಲ್ಲ ಮಾಡ್ತಾ ಇರೋದು. ನಾನು ಗಿಫ್ಟ್ ಬೇಕು, ದಯವಿಟ್ಟು ಗಿಫ್ಟ್ ಕೊಡು ಅಂತ ಕೇಳಿ ಈಸ್ಕೊಂಡು ಈ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಆಲ್ರೆಡಿ ನಾಗರ ಪಂಚಮಿ ಆಗಿದೆ, ನಾನು ನಮ್ಮ ಅಣ್ಣಂಗೆ ಗಿಫ್ಟ್ ಕೊಟ್ಟಾಯಿತು, ನಮ್ಮ ಅಣ್ಣನೂ ನಂಗೆ ಭರ್ಜರಿ ಗಿಫ್ಟ್ ಕೊಟ್ಟಾಯಿತು. ಇಷ್ಟೊತ್ತವರೆಗೂ ಭೂಮಿ ಮಾತಾಡಿದ್ದಾಯಿತು. ಇವಾಗ ಭೂಮಿ ಅವ್ರ ಅಣ್ಣ ನೂತನ್, ನಿರೂಷಾ ಅವ್ರ ಅಣ್ಣ ನೂತನ್ ಮಾತಾಡ್ತಾರೆ. ಅಣ್ಣ ಹೇಳಿ. ಆ್ಯಂಡ್ ಟು ಬಿ ಹಾನೆಸ್ಟ್, ನಾನು ಇವತ್ತುವರೆಗೂ ನಮ್ಮ ಅಣ್ಣನ ನೂತನ್ ಅಂತ ಕರೆದೇ ಇಲ್ಲ. ನಮ್ಮ ಅಣ್ಣನೂ ಅಷ್ಟೇ ನನ್ನ ಇವತ್ತುವರೆಗೂ ನಿರೂಷಾ ಅಂತ ಕರೆದಿಲ್ಲ. ವಿ ಹ್ಯಾವ್ ಎಷ್ಟು ಕ್ಲೋಸ್ ಆಗಿದ್ರು ಆ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ನಾನು ನಮ್ಮ ಅಣ್ಣನ ಅಣ್ಣ ಅಂತಲೇ ಕರೆಯೋದು, ಆ್ಯಂಡ್ ನಮ್ಮ ಅಣ್ಣ ನನ್ನ ಮುದ್ದಾಗಿ ಪಪಚಿ ಅಂತ ಕರೀತಾರೆ. ಸೊ ಸ್ವೀಟ್ ಆಫ್ ಹಿಮ್. ಏನು ಕೊಡ್ತೀರಾ? ನಿನಗೆ ಇಷ್ಟವಾದ ಸೀರೆ ಕೊಡ್ತೀನಿ. ನನ್ಗೆ ಸೀರೆ ಅಂದರೆ ತುಂಬ ಇಷ್ಟ, ನಾನು ಇಷ್ಟವಾದ ಸೀರೆ ಕೊಡ್ತಾರಂತೆ. ಅದಾದಮೇಲೆ ಇನ್ನೇನು ಹೇಳೋದು, ತಂಗಿ ಬಗ್ಗೆ ಒಂದೆರಡು ಮಾತು. ಇನ್ಫಿನಿಟಿ. ವಾಟ್ ಇನ್ಫಿನಿಟಿ? ಏನು ಅಂತ ವರ್ಣಿಸಕ್ಕಾಗಲ್ಲ. ಪರವಾಗಿಲ್ಲ, ಒಂದೆರಡು ಮಾತು. ಏನು ಅಂದರೆ ಯಾವ ಥರ ಹೇಳಿ. ನಮ್ಮ ಅಣ್ಣ ತುಂಬ ಸೈಲೆಂಟ್, ವೆರಿ ಇಂಟ್ರೋವರ್ಟ್, ಏನೂ ಮಾತಾಡಲ್ಲ. ಆ್ಯಂಡ್ ನನಗೂ ಅಷ್ಟೇ, ನಿಜವಾಗ್ಲೂ ಅವ್ರು ನನ್ನ ಪುಟ್ಟು ಮಗು ಥರನೇ ನೋಡ್ಕೋತಾರೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಬ್ಲಸ್ ಟು ಹ್ಯಾವ್ ಸಚ್ ಅ ಬ್ರದರ್. ಹೀ ಈಸ್ ಲೈಕ್ ಮೈ ಸೆಕೆಂಡ್ ಫಾದರ್. ನನ್ನ ತುಂಬ ಏನಂತೀರಾ ಜೋಪಾನ ಮಾಡಿ ನೋಡ್ಕೋತಾರೆ. ಆ್ಯಂಡ್ ನಾನು ಶೂಟಿಂಗಿಂದ ಬಂದ ಕೂಡಲೇ ನನ್ನ ಕಾರ್ವರೆಗೂ ಬಂದು ಆ ಲಗೇಜ್ ಎತ್ಕೊಳ್ಳೋದು ಇಂದ ಹಿಡಿದು ಬೆಳಗ್ಗೆ ನಾನು ಅಲ್ರಾಮ್ ಇಡಲ್ಲ ನಾನು ನಾರ್ಮಲಿ. ನಮ್ಮ ಅಣ್ಣನೇ ಬಂದು ಎಬ್ಬರ್ಸೋದು ನನ್ನ. ಅಷ್ಟು ಬ್ಯೂಟಿಫುಲ್ಲಾಗಿ ನನ್ನ ನೋಡ್ಕೊಂಡಿದ್ದಾರೆ. ಮೇ ಬಿ ನನಗೆ ಮಗು ಆದರೂ ನಮ್ಮ ಅಣ್ಣ ನನ್ನ ಪಾಪು ಥರನೇ ನೋಡ್ಕೋತಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಎಸ್, ಈಗ ಲೆಟ್ಸ್ ಗೋ ಟು ಮೈ ತಮ್ಮ. ನನ್ನ ತಮ್ಮ ಇವನು ಈಸ್ ಅನ್ ಆರ್ಟಿಸ್ಟ್, ದಿನಾಕರ್ ಗೌಡ ಅಂತ. ಹಾಯ್ ದಿನೋ. ಹಲೋ, ನಮಸ್ಕಾರ. ಆ್ಯಕ್ಚುಲಿ ನಾವು ಇವನ್ನ ದಿನಾಕರ್ ಅಂತ ಎಲ್ಲ ಕರೆಯಲ್ಲ, ನಮ್ಮ ಅಣ್ಣ ಇವನ್ನ ಗುಂಗ್ರಿ ಅಂತ ಕರೆಯೋದು. ನಾನು ಪ್ರೀತಿಯಿಂದ ಚಿನ್ನು ಅಂತ ಕರಿತೀನಿ. ಇವತ್ತೆಲ್ಲ ಸೆಟ್ ಮಾಡಿದ್ದಾನೆ, ಇಲ್ಲಾಂದರೆ ಅವ್ನು ಫುಲ್ ಗುಂಗ್ರಿನೇ ಅವನು. ಆ್ಯಂಡ್ ಹ್ಯಾಪಿ ರಕ್ಷಾಬಂಧನ್. ಧನ್ಯವಾದಗಳು. ನೀನು ಹೇಳೋ. ನಾನೇ ನೀನು ಗಿಫ್ಟಾಗಿ ಸಿಕ್ಕಿರ್ಬೇಕಾದ್ರೆ ಗಿಫ್ಟ್ ಬೇಕಾಕ? ನೋಡಿ, ನಾನು ಹೇಳಿಲ್ವಾ, ನಮ್ಮ ಅಣ್ಣ ಸಿವಿಲ್ ಇಂಜಿನಿಯರು, ಮಣ್ಣು ಜಲ್ಲಿ ಹತ್ರ ಕೆಲಸ ಮಾಡ್ತಾನೆ, ಡೈಲಾಗ್ ಹೊಡಿಯೋಕ್ಕೆ ಬರಲ್ಲ. ಈ ನನ್ನ ಮಗಂದು ಆನ್ ಸ್ಕ್ರೀನ್ ಹೆಂಗೆ ಮಾತಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಅದು ಬಿಟ್ಟು ಗಿಫ್ಟ್ ಕೊಡೋಕ್ಕಂದ್ರೆ ಏನು ಕೊಡ್ತೀಯ? ನಮ್ಮ ಅಕ್ಕನೇ ಜೀವ, ನಮ್ಮ ಅಕ್ಕನೇ ದೈವ, ನಮ್ಮ ಅಕ್ಕನೇ ಸರ್ವಸ್ವ. ಹಂಗಿರ್ಬೇಕಾದ್ರೆ ಗಿಫ್ಟ್ ಎಲ್ಲ ಕೇಳಬಾರ್ದು. ಗಿಫ್ಟ್ ಕೇಳ್ಬೇಕಾದ್ರೆ ಆಲ್ರೆಡಿ ನನ್ನನ್ನು ನಾನೇ ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಗಿಫ್ಟ್ ಬೇಕು ಅಂದರೆ ಖಂಡಿತ ಕೇಳಿದ್ದನ್ನು ಕೊಡ್ಸೋಕೆ ನಾನು ರೆಡಿಯಾಗಿದ್ದೀನಿ. ನಮ್ಮ ಅಕ್ಕ ಕೇಳಲ್ಲ ಅಂತಲೂ ಗೊತ್ತು. ಖಂಡಿತ ಕೇಳಿದ್ರೆ ಖಂಡಿತ ಏನು ಬೇಕಾದ್ರೂ ಕೊಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಎರಡು ಮಾತಾಡಿದ್ರು ನನ್ನ ತಮ್ಮ ಎಮೋಷ್ನಲ್ ಆಗಿ ಹತ್ತು ಬಿಡ್ತಾನೆ. ಇವಾಗ ಆಲ್ರೆಡಿ ಅವ್ನ ಕಣ್ಣಲ್ಲಿ ನೀರಿದೆ. ಎಸ್, ನನ್ನ ತಮ್ಮ ಅಂದ್ರೂ ಅಷ್ಟೇ ನನಗೆ ತುಂಬ ಇಷ್ಟ. ಇದೊಂಥರ ನಮ್ಮನೇಲಿ ಒಂದು ಪೆಟ್ಟಿದೆ, ಭೀಮು ಅಂತ, ಪಗ್ಗು.
ಅದಕ್ಕಿಂತ ಪೆಟ್ಟಿದ್ದು ಅಂತಲೇ ಹೇಳ್ಬೋದು. ಇವನು ಅಷ್ಟೇ ನಂಗೆ ತುಂಬ ಇಷ್ಟ. ನಾ ಇವ್ನಿಗೆ ಹೆಂಗೆ ಹುಷಾರಿಲ್ಲ ಅಥವಾ ಏನೋ ಮತ್ತೊಂದು ಅಂತ ಅಂದರೆ ನನಗದು ಗೊತ್ತಾಗುತ್ತೆ, ಸೆನ್ಸ್ ಆಗುತ್ತೆ. ನನಗೂ ಅಷ್ಟೇ ಏನೋ ಪ್ರಾಬ್ಲಮ್ ಅಥವಾ ಸೆಟ್ಟಲ್ಲಿ ಏನೋ ಒಂದು ಆಗಿದೆ ಅಂದರೆ ಪಾರಕ ನಿನ್ಗೆ ಯಾವುದಿದೆಲ್ಲ ಅಂತ ಅನ್ನೋದು. ನಮ್ಮಣ್ಣ ತುಂಬ ಸಾಫ್ಟು. ಹೌದಾ ಪಪ್ಪುಚ್ಚಿ, ಹೌದಾ, ಸರಿ ಬಿಡು, ಬೇಜಾರು ಮಾಡ್ಕೊಂಬೇಡ, ಇನ್ನೊಬ್ರ ಹತ್ರ ಹಂಗೆಲ್ಲ ಮಾತಾಡ್ಬೇಡ, ನೀನೇ ಸೈಲೆಂಟ್ ಆಗ್ಬಿಡು, ನೀನು ಯಾಕೆ ಜಗಳ ಮಾಡೋಕ್ಕೆ ಹೋಗ್ತೀಯಾ, ಅವ್ರು ಜಗಳ ಮಾಡಿದ್ರು ನೀನು ಅದನ್ನು ಕೇಳಿಸ್ಕೋಬೇಡ ಅಂತಾನೆ. ನನ್ನ ತಮ್ಮ ಹಂಗಲ್ಲ, ಅಯ್ಯೋ ಬಿಪ್ 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 ಹಂಗನ್ನ ಅವನು ಬಿಪ್ 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 ಬಿಪ್, ನಾಳೆ ಇರೋ ನನ್ನ ಮಗನಿಗೆ ಮಾಡೋಣ, ನೀನು ಯಾಕೆ ಸುಮ್ಮನಾದೆ, ಬಾರಿಸ್ಬೇಕಿತ್ತು ಅವನಿಗೆ ಎತ್ಬಿಟ್ಟು, ನೀನು ಯಾಕಕ್ಕ ಸುಮ್ಮನಾದೆ. ಸೊ ಎರಡೂ ಈ ಥರ ಏನಂತೀರಾ ಆಪೋಸಿಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಆ್ಯಂಡ್ ಬ್ಲಸ್ ಟು ಹ್ಯಾವ್ ಸಚ್ ಅ ಕ್ವೈಟ್ ಬ್ರದರ್. ಎಸ್, ನಮ್ಮ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್.